ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಅಣ್ಣ ಇಲ್ಲಿ ನೋಯ್ತಾ ಇದೆ, ಏನೋ ಜೆಲ್ ಕೊಡು, ಕ್ರೀಮ್ ಕೊಡು ಅಂತ ಅಡ್ವರ್ಟೈಸ್ ಮಾಡ್ಕೋತೀಯ. ಅವ್ರು ಏನು ಮಾಡ್ತಾರೆ, ಕ್ರೀಮ್ಗಳು ಕೊಡ್ತಾರೆ. ಇವತ್ತೇನು ಮಾರ್ಕೆಟಲ್ಲಿ ಸಿಗ್ತಾ ಇದೆ 90%, ನಾನು 10% ಹೇಳ್ತಿಲ್ಲ, 90% ಕ್ರೀಮ್ಗಳು ಅದರಲ್ಲಿ ಬರ್ನಿಂಗ್ ಜೆಲ್ ಹಾಕಿರ್ತಾರೆ. ಎಕ್ಸಾಂಪಲ್, ನಿನ್ನ ಡೈವರ್ಟ್ ಮಾಡ್ಬೇಕಷ್ಟೆ. ಅಂದ್ರೆ ನಿನಗೆ ಅದನ್ನ ಹಚ್ತಿದ್ದಂಗೆ ಬೆಂಕಿ ತರ ಕಾವು ಶುರುವಾಗ್ಬಿಡುತ್ತೆ. ಅವಾಗ ನಿನಗೇನಾಗುತ್ತೆ, ಆ ಒಳಗಿರೋ ನೋವು ಆ ಹೊರಗಿನ ಬೆಂಕಿ ಕಾವಿಗೆ ಮರೆಯಾಗೋಗುತ್ತೆ. 20 ರೂಪಾಯಿ ಕ್ರೀಮ್ಗೆ 120 ರೂಪಾಯಿ MRP ಇರುತ್ತೆ. ಅದರಲ್ಲಿ 600% ಮಾರ್ಜಿನ್ ಇರುತ್ತೆ. ಬೇಕಾದ್ರೆ ನೀವೇನಾದ್ರೂ ಕೇಳಿದ್ರೆ ಪಬ್ಲಿಕ್ ಮಾಡ್ತೀರಾ ಅಂತಂದ್ರೆ ನಾನು ಓಪನ್ ಆಗಿ ಅದರದ್ದು ಬಿಲ್ಲಿಂಗ್ ಆರ್ಡರ್ಗಳೆಲ್ಲ ಕೊಟ್ಬಿಡ್ತೀನಿ. ಬರೀ 20 ರೂಪಾಯಿ ಕ್ರೀಮು ಹಣ ಅದು ಮೆಡಿಕಲ್ ಸ್ಟೋರ್ಗೆ ಬಿಲ್ ಆಗುತ್ತೆ, 120 ರೂಪಾಯಿ MRP. ಏನ್ ಮಾರ್ಜಿನ್ ಇದು? ನೀವು ಕಂಪೇರ್ ಮಾಡ್ಕೊಳ್ಳಿ, ನಾನು ಹೇಳಕ್ ಬರಲ್ಲ. 100% ನ್ಯಾಚುರಲ್ ಫುಡ್ ತಿಂತೀನಿ ಅನ್ನೋದೇ ದೊಡ್ಡ ಸುಳ್ಳು. ನಾನು ಇಲ್ಲಿ ಕುತ್ಕೊಂಡು ಕ್ಯಾಮ್ರಾದ ಮುಂದೆ ಹೇಳ್ಬಿಡ್ತೀನಿ. ಹೆಂಗ್ ತಿಂತೀರಾ? Open. It's an open challenge. Can it possible? Not possible. So ಅವಾಗ ನಾನು ಸಿಗದೇ ಇರೋದನ್ನ ಅರೇಂಜ್ ಮಾಡ್ಕೊಂಡು ತಿನ್ಬೇಕಾಗತ್ತೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಒಂದು ವಿಚಿತ್ರವಾದ ಪ್ರಶ್ನೆಯೊಂದಿಗೆ ಕೂತಿದ್ದೀನಿ. ಇವು ಒಂದು ಏಜ್ ಆಗೋವರೆಗೆ ಗೊತ್ತಿಲ್ಲ ಸರ್. ಹಾರಾಡ್ತೀವಿ, ಕುಣಿದಾಡ್ತೀವಿ, ಜಿಗಳಾಡ್ತೀವಿ, ಮರದಿಂದ ಎಗರ್ತೀವಿ, ಕಬಡ್ಡಿ ಆಡ್ತೀವಿ, ಚಿಣಿಪಣಿ ಆಡ್ತೀವಿ, ಏನೋ ಗೊತ್ತಿಲ್ಲ, ಅದ್ಭುತವಾಗಿರ್ತೀವಿ. ಒಂದು 50 ವರ್ಷ ಅಂತ ಅನ್ಕೊಳ್ಳೋಣ, ಅಥವಾ 40 ವರ್ಷನ ಗೊತ್ತಿಲ್ಲ. ಅಲ್ಲಿಂದ ಒಂದೊಂದೇ ಶುರು ಆಗುತ್ತೆ. ಪೇನು, ಮೊಣಕಾಲು ಅಂತೀವಿ, ಮಂಡಿ ಅಂತೀವಿ, ಕುತ್ತಿಗೆ ಅಂತೀವಿ, ಬೆನ್ನು ಅಂತೀವಿ, ಹಿಂಗೆ ಶುರು ಆಗ್ಬಿಡುತ್ತೆ. ಯಾಕಂದ್ರೆ ನಾನು ತುಂಬಾ ಹಿಂಗೆ ಸುತ್ತಾ ಇರೋದ್ರಿಂದ ಈಗೀಗ ಅನುಭವಗಳು ಆಗ್ತಿದೆ. ಹಿರಿಯರ ಹತ್ರ ತುಂಬಾ ಮಾತಾಡ್ತಾ ಇರ್ತೀನಿ, ಜಾಯಿಂಟ್ ಪೇನ್ಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೊ ಹಾಗಾಗಿ ಏನಾದರೂ ನಿಮ್ಮಲ್ಲಿ ಸೊಲ್ಯೂಷನ್ ಇದೆಯಾ ಅಂತ. 360ಕ್ಕೂ ಹೆಚ್ಚು ಜಾಯಿಂಟ್ಗಳಿದಾವೆ ನಮ್ಮ ದೇಹದಲ್ಲಿ. ಸೊ ನೀವು ಯಾವುದೋ 1-2 ಪೇಯ್ನ್ ಅಂತ ಹೇಳಂಗಿಲ್ಲ, ಎಲ್ಲ ಕಡೆನೂ ಪೇಯ್ನ್ ಬರುತ್ತೆ. ಬಟ್ ಎಲ್ಲ ಪೇಯ್ನು ಹುಟ್ಟಿರೋದು ಎಲ್ಲೋ ಒಂದು ಕಡೆ ಹುಟ್ಟುತ್ತೆ. ಎಕ್ಸಾಂಪಲ್, ಈ ಭೂಮಿ ಮೇಲೆ ಒಂದು ನದಿ ಹರಿಯುತ್ತೆ ಅಂದ್ರೆ ಹುಟ್ಟಿರೋಕೆ ಒಂದು ಜಾಗ ಇದ್ದೇ ಇರುತ್ತೆ. ನದಿ ಹುಟ್ಟೋ ಜಾಗ ಉಗಮ ಸ್ಥಾನ ಅಂತ ಕರಿತೀವಿ. ಈ ಜಾಯಿಂಟ್ ಪೇಯ್ನ್ ಇಲ್ಲಿಂದ ಹುಟ್ಕೋತು, ಏನಿದಕ್ಕೆ ಕಾರಣ ಏನು? ಇದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಅದನ್ನ ತಿದ್ದಕ್ಕೆ ನಿಮಗೆ ಬಹಳ ಅನುಕೂಲ ಆಗುತ್ತೆ. ಇವತ್ತು ಜಾಯಿಂಟ್ ವಿಚಾರವಾಗಿ ನಡೀತಿರೋ ಅಂದ್ರೆ ಒಂದು ಘನಘೋರ ಅಪರಾಧ ಇದೆಯಲ್ಲ, ಅದನ್ನ ಒಂದೊಂದೇ ಎಳೆಯಾಗಿ ನಿಮಗೆ ಹೇಳ್ತೀನಿ. ಎಷ್ಟು ಘನಘೋರ ಇವು ನಡೀತಾ ಇದ್ದಾವೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಜಾಯಿಂಟ್ ಕೇರ್ ಬಗ್ಗೆ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಏನಕ್ಕೆ ಸಮಸ್ಯೆ ಆಯಿತು? ಪ್ರತಿ ಜಾಯಿಂಟ್ಗಳ ಮಧ್ಯದಲ್ಲಿ ಒಂದು ಕೊಲಾಜಿನ್ ಅಂತಕ್ಕಂಥ ಒಂದು ಸೂಕ್ಷ್ಮವಾಗಿರೋ ಮಾಂಸದ ಕೊಬ್ಬಿನ ಪದರ ಅಂತ ನೀವು ಕರಿಬಹುದು. ಓಕೆ, 2 ಮೂಳೆಗಳು ಒಂದಕ್ಕೊಂದು ತಗಲಿದ್ರೆ ಘರ್ಷಣೆ ಆಗಬಾರ್ದು ಅಂತ ಪ್ರಾಕೃತಿಕವಾಗಿ ನನ್ನ ದೇಹದೊಳಗೆ ನಿರ್ಮಾಣವಾಗಿರ್ತಕ್ಕಂಥದ್ದು. ಸರ್, ಅದೆಷ್ಟು ಸಾಫ್ಟ್ ಅಂದ್ರೆ, ಎಷ್ಟು ಬ್ಯೂಟಿಫುಲ್ ಅಂತಂದ್ರೆ ಅದೊಂದು ಅಂಶ ಇರುತ್ತೆ. ದೇವ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋ ಈ ದೇಹದಲ್ಲಿ ಎಲ್ಲ ಅಂಗಾಂಗಗಳು ನಾವು ಸಾಯೋ ತನಕನೂ ಕೆಲಸ ಮಾಡ್ಲಿ ಅಂತಾನೆ ದೇವರು ಸೃಷ್ಟಿ ಮಾಡಿರೋದು. ಮಧ್ಯದಲ್ಲಿ ಯಾಕೆ ಹಾಳಾಗ್ತದವೆ? ಮಧ್ಯದಲ್ಲಿ ಯಾಕೆ ಈ ಅಂಗಾಂಗಗಳು ಕೈ ಕೊಡ್ತವೆ? ಯಾಕೆ ಈ ಜಾಯಿಂಟ್ ಪ್ರಾಬ್ಲಮ್ ಆಗತ್ತೆ ಅಂತಂದ್ರೆ, ಇದು ಹೊರಗಿಂದ ಆಗಿದ್ದ ಸಮಸ್ಯೆ ಅಲ್ಲ, ಒಳಗಿಂದ ಆಗಿದ್ದು. ಜಾಯಿಂಟ್ ಪೇನ್ ನೀವ್ ಹೇಳ್ತಾ ಇದ್ದೀರಾ ವಯಸ್ಸಾದವ್ರಾಗಿದ್ದು 40-50 ವರ್ಷ ಆದ್ಮೇಲೆ. ಇಂಟ್ರೆಸ್ಟಿಂಗ್ ಗೊತ್ತಾ, ಈಗ 25-20 ವರ್ಷದವರೆ ಮೈಕೈ ನೋವು ಸ್ಟಾರ್ಟ್ ಆಗಿದೆ. ಹೌದು. ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಸಖತ್ತು ಕೆಲಸ ಮಾಡಿ ಹೋರಾಟ ಮಾಡಿ ಅವನ ದೇಹದಲ್ಲಿ ಎಲ್ಲ ಸವಸ್ಕೊಂಡು ಅವನಿಗೆ ಆ ನೋವು ಬರ್ತೈತೆ ಅಂದ್ರೆ ಒಂದು ಅರ್ಥ. ಇವನಿನ್ನೂ ಜೀವನ ಸ್ಟಾರ್ಟೇ ಮಾಡಿಲ್ಲ, ಇವನಿಗೆ ನೋವು ಬರ್ತೈತಲ್ಲ, ಇವನೇನ್ ಸವಸ್ಕಂಡ ಅಂತ ಮಾತು. ಇದಕ್ಕೆಲ್ಲ ಮೂಲ ಕಾರಣ ನಿಮ್ಮ ಆಹಾರ. ನೋಡ್ರಿ, ವಾಪಸ್ ಅಲ್ಲಿಗೆ ಬಂದ್ವಿ. ಗಟ್, ನಾವೇನ್ ಫಸ್ಟ್ ಸಬ್ಜೆಕ್ಟ್ ಮಾತಾಡಿದ್ವಲ್ಲ ಅಲ್ಲಿಗೆ ಬಂದ್ವಿ. ನೀನು ತಿಂತಕ್ಕಂಥ ಆಹಾರ ದೇಹದಲ್ಲಿ ಜೀರ್ಣವಾಗ್ದಲೆ ನಿನ್ನ ದೇಹ ಏನಿದೆ, ಹೊಟ್ಟೆ ಏನಿದೆ, ಒಂದು ಆಸಿಡ್ ಟ್ಯಾಂಕಿ ತರ ಪರಿವರ್ತನೆ ಆಗ್ತಾ ಹೋಗುತ್ತೆ. ಅದರ pH ಬದಲಾಗುತ್ತೆ. ಹೊಟ್ಟೆಗೆ, ಲಿವರ್ಗೆ, ಅದಕ್ಕೆ ಬಂದೆ ಅಲ್ಲಿಗೆ ಬರ್ತೀನಿ. ಹೊಟ್ಟೆ ಎಲ್ಲೂ ಇಲ್ಲ, ಯಾವ್ದಾದ್ರು ಪಾಕಿಸ್ತಾನದಲ್ಲಿ ಇದೆಯಾ ಹೊಟ್ಟೆ? ನಿಮ್ ದೇಹದೊಳಗೆ ಇರೋದು. ನಿಮ್ ಹೊಟ್ಟೆಗೂ ನಿಮಗ್ ನೋವು ಬರ್ತಿರೋ ಜಾಯಿಂಟಿಗೂ ಕಲೆಕ್ಷನ್ ಇಲ್ವಾ? ಹಂಗಾದ್ರೆ ನರಮಂಡಲಗಳ ಕನೆಕ್ಷನ್ ಇಲ್ವಾ? ಸೊ ಅಲ್ಲಿರೋದೇ ಎಲ್ಲ ಶಕ್ತಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗ್ಬೇಕಲ್ವಾ? ಎಕ್ಸಾಂಪಲ್, ನೀವು ಒಂದು ಕಾಫಿ ಕುಡಿತೀರಾ, ಕಾಫಿ ಕುಡಿದಿದ್ದು ಹೊಟ್ಟೆಗೆ ಹೋಗಿ ಹೊಟ್ಟೆಯಿಂದ ಎಲ್ಲ ಕಡೆಗೂ ಹೋಗ್ಬೇಕಲ್ವಾ? ಅದೇಂಗ್ ಮತ್ತೆ ಜಾಯಿಂಟ್ ಬೇರೆ ಇದು ಬೇರೆ? ನಥಿಂಗ್, ಅಲ್ಲೇ ಇರುತ್ತೆ. ನಿಮ್ಮ
pH ಬದಲಾದಂಗೆ ನಿಮ್ಮ ಹೊಟ್ಟೆಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಮಾರ್ಪಾಡು ಹೊಂದುತ್ತವೆ. ಒಳ್ಳೆ ಬ್ಯಾಕ್ಟೀರಿಯಾಗಳು ಕೆಲವಷ್ಟು ಪ್ರಮಾಣದ ಕೆಟ್ಟ ಬ್ಯಾಕ್ಟೀರಿಯಾಗಳಾಗಿ ಪರಿವರ್ತನೆ ಹೊಂದಿ ಅವು ಹಾನಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತವೆ. ಅವು ಹಾನಿ ಮಾಡದೆ ಈ ಜಾಯಿಂಟಲ್ಲಿ ಇರ್ತಕ್ಕಂತಹ ಈ ಕೊಲಾಜಿನ್ ಅಲ್ಲಿ ಊತವನ್ನು, ಇನ್ಫೆಕ್ಷನ್ ಅನ್ನು ಸೃಷ್ಟಿ ಮಾಡ್ತವೆ. ಅದನ್ನೇ ಉರಿ ಊತ ಅಂತ ಕರೀತಾರೆ. ಈ ಊತ ಬಂದಿದ್ದೆಲ್ಲಿ? ನಿನ್ನ ಹೊಟ್ಟೆ ಒಳಗಿಂದ ಆ ಬ್ಯಾಡ್ ಬ್ಯಾಕ್ಟೀರಿಯಾದಿಂದ. ನೋಡಿ, ಇದಿಷ್ಟು ಸಿಂಪಲ್ ಆಗಿರೋದನ್ನ ನಾವು ಕಾಂಪ್ಲಿಕೇಶನ್ ಮಾಡ್ಕೊಂಡು ಕೂತೀವಿ. ಸರ್ ಮೈಕೈ ನೋವು ಅಂದ್ರೆ ಏನೋ, ಏನು ಮಾಡಬೇಕು, ಹಂಗೆ ಮಾಡಬೇಕು. ನೋಡಿ, ಸವತದಿಂದ ಆದಂಥದ್ದನ್ನ ಹೋಗೋಣ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋಣ. ಆಕ್ಸಿಡೆಂಟ್ ಅಂತ ಆಗಿರೋದ್ರಿಂದ ಹೋಗೋಣ ಟ್ರೀಟ್ಮೆಂಟ್ ತಗೊಳ್ಳೋಣ. ಆದರೆ ದಿನನಿತ್ಯದಲ್ಲಿ ನಿನಗೆ ಮೈಕೈ ನೋವುಗಳು ಕಾಡ್ತಾ ಇದ್ದಾವೆ ಅಂತಂದರೆ ಅವು ನಿನ್ನನ್ನು ಹಿಂದಡಿ ಮಾಡ್ತವೆ. ನಿನಗೆ ವಯಸ್ಸಾಗೋಯ್ತು, ನಾನಿನ್ನು ಕೆಲಸ ಮಾಡೋಕ್ಕಾಗಲ್ಲ, ಹಿಂಗೆ ಮೈಕೈ ನೋವು ಬಂದರೆ ಹೆಂಗಪ್ಪ, ನೀನು ಈ ಥರ ವೀಕ್ ಆಗ್ತಾ ಹೋದಂಗೆ ಕೂರಕ್ಕೆ ಸ್ಟಾರ್ಟ್ ಮಾಡ್ತೀಯ. ಕೂರ್ತಿದ್ದಂಗೆ ಲಿವರ್ ಮೇಲೆ ಒತ್ತಡ ಸ್ಟಾರ್ಟ್ ಆಗುತ್ತೆ. ಯಾಕೆ? ಅನ್ನೆಸೆಸರಿ ಎನರ್ಜಿ ಸ್ಟೋರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದಕ್ಕೊಂದಕ್ಕೆ ಲಿಂಕ್. ಫಸ್ಟ್ ಅರ್ಥ ಮಾಡ್ಕೊ, ಇದ್ರ ಮೂಲ ಎಲ್ಲಿಂದ ಸ್ಟಾರ್ಟ್ ಆಯಿತು? ನನಗೆ ಮೈಕೈ ನೋವು ಬರ್ತಿದೆ, ಮೂಲ ಎಲ್ಲಿಂದ ಸ್ಟಾರ್ಟ್ ಆಯ್ತಪ್ಪ ಇದು? ಬೇಸ್ ಎಲ್ಲಿಂದ? ಬಿಕಾಸ್ ಆಫ್ ಯುವರ್ ಫುಡ್. ನಿನ್ನ ಆಹಾರ ನಿನ್ನ ಹೊಟ್ಟೆ ಒಳಗೆ ಪರಿವರ್ತನೆ ಆಗುತ್ತೆ. ನಿನ್ನ ಹೊಟ್ಟೆನ ಆ್ಯಸಿಡ್ ಟ್ಯಾಂಕ್ ಥರ ಆಯಿತು. ಅಲ್ಲಿಂದ ಅಷ್ಟು ಕೆಟ್ಟ ಬ್ಯಾಕ್ಟೀರಿಯಾ ಉಳ್ಕೊಂಡು ಅವು ಹೋಗಿ ನಿನ್ನ ಜಾಯಿಂಟಿಗೆ ಹಾನಿ ಮಾಡಿ ಅಲ್ಲಿಂದ ನಿನ್ನ ಉರಿಯೂತದ ಸಮಸ್ಯೆ ಶುರುವಾಯಿತು. ಸಮಸ್ಯೆ ಶುರುವಾಗಿದ್ದು ಒಳಗೆ ನೀನೇನು ಮಾಡ್ತೀಯಾ? ಸೀದಾ ಹೋಗ್ತೀಯಾ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು, ಅಣ್ಣ ಇಲ್ಲಿ ನೋಯ್ತಾ ಇದೆ, ಏನೋ ಜೆಲ್ ಕೊಡು, ಕ್ರೀಮ್ ಕೊಡು ಅಂತ ಅಡ್ವರ್ಟೈಸ್ ಮಾಡ್ಕೋತೀಯ. ಅವ್ರು ಏನು ಮಾಡ್ತಾರೆ? ಕ್ರೀಮ್ಗಳು ಕೊಡ್ತಾರೆ. ಇವತ್ತೇನು ಮಾರ್ಕೆಟಲ್ಲಿ ಸಿಗ್ತಾ ಇದೆ 90%, ನಾನು 10% ಹೇಳ್ತಿಲ್ಲ, 90% ಕ್ರೀಮ್ಗಳು ಅದರಲ್ಲಿ ಬರ್ನಿಂಗ್ ಜೆಲ್ ಹಾಕಿರ್ತಾರೆ. ಎಕ್ಸಾಂಪಲ್, ನಿನ್ನ ಡೈವರ್ಟ್ ಮಾಡ್ಬೇಕಷ್ಟೆ. ಅಂದ್ರೆ ನಿನಗೆ ಅದನ್ನ ಹಚ್ತಿದ್ದಂಗೆ ಬೆಂಕಿ ತರ ಕಾವು ಶುರುವಾಗ್ಬಿಡುತ್ತೆ. ಅವಾಗ ನಿನಗೇನಾಗುತ್ತೆ? ಆ ಒಳಗಿರೋ ನೋವು ಆ ಹೊರಗಿನ ಬೆಂಕಿ ಕಾವಿಗೆ ಮರೆಯಾಗೋಗುತ್ತೆ. ಎಕ್ಸಾಂಪಲ್, ಯಾರೋ ಇಬ್ರು ಜಗಳ ಆಡ್ತಿರ್ತಾರೆ, ಇಬ್ರು ಜಗಳದಾಗ ಇನ್ನೊಬ್ಬ ಮೂರನೇ ಜಗಳ ಆಡ್ದಾಗ ಇವರಿಬ್ರು ಜಗಳನೇ ಮರ್ತೋಗುತ್ತೆ. ಇದು ಪ್ರಾಬ್ಲಮ್, ಅರ್ಥ ಮಾಡ್ಕೊಳ್ಳಿ. ಆ ಕ್ರೀಮ್ಗಳದ್ದು ಕರ್ಮಕಾಂಡ ನಿಮಗೆ ಕೇಳ್ಬಿಟ್ರೆ 20 ರೂಪಾಯಿ ಕ್ರೀಮ್ಗೆ 120 ರೂಪಾಯಿ MRP ಇರುತ್ತೆ. ಅದರಲ್ಲಿ 600% ಮಾರ್ಜಿನ್ ಇರುತ್ತೆ. ಬೇಕಾದ್ರೆ ನೀವೇನಾದ್ರೂ ಕೇಳಿದ್ರೆ ಪಬ್ಲಿಕ್ ಮಾಡ್ತೀರಾ ಅಂತಂದ್ರೆ ನಾನು ಓಪನ್ ಆಗಿ ಅದರದ್ದು ಬಿಲ್ಲಿಂಗ್ ಆರ್ಡರ್ಗಳೆಲ್ಲ ಕೊಟ್ಬಿಡ್ತೀನಿ. ಬರೀ 20 ರೂಪಾಯಿ ಕ್ರೀಮು ಅಣ್ಣ, ಅದು ಮೆಡಿಕಲ್ ಸ್ಟೋರ್ಗೆ ಬಿಲ್ ಆಗುತ್ತೆ. 120 ರೂಪಾಯಿ MRP. ಏನ್ ಮಾರ್ಜಿನ್ ಇದು? ನೀವು ಕಂಪೇರ್ ಮಾಡ್ಕೊಳ್ಳಿ, ನಾನು ಹೇಳಕ್ ಬರಲ್ಲ. 500 to 600% ಮಾರ್ಜಿನ್, ನಾಟ್ 50%, 20%, 30% ಅಲ್ಲ, 600% ಮಾರ್ಜಿನ್ ಇದು. ಜನಕ್ಕೆ ಏನಾಗ್ತಿದೆ? ಕ್ವಿಕ್ ರಿಯಾಕ್ಷನ್ ಬೇಕು. ಅಚ್ಚು ಮೊದಲೇ ಡ್ಯಾಮೇಜ್ ಆಗಿದೆ, ಮೊದಲೇ ಹಾಳಾಗಿದೆ, ಒಳಗಿಂದ ಹಾಳಾಗ್ತಿದೆ. ನೀನು ಆಹಾರ ಸರಿ ಮಾಡ್ಕೊತಾ ಇಲ್ಲ, ಹೊರಗಿಂದ ಟಾರ್ಚರ್ ಕೊಡ್ತಾ ಇದೀಯ. ಹೊರಗಿಂದ ಆ ಜಾಗ ಶಾಶ್ವತವಾಗಿ ನಿರ್ಜೀವವಾಗುತ್ತೆ. ಮತ್ತಿನ್ಯಾವತ್ತು ರಿಪೇರಿಗೆ ಬರ್ದಂಗಾಗಿ ಶುರುವಾದಂಥ ಸಣ್ಣ ಸಮಸ್ಯೆ ಇವತ್ತು ದೊಡ್ಡ ಸಮಸ್ಯೆಯಾಗಿ ಪರಿವರ್ತನೆ ಆಗುತ್ತೆ. ಇದು ನಡೀತಾ ಇರೋದು. ಎಮರ್ಜೆನ್ಸಿ ಸ್ಪ್ರೇ ಬಂದ್ರೆ ಹೊಡ್ಕೊಂಡ್ಬಿಡ್ತೀವಿ, ಉರಿಯುತ್ತೆ. ಉರಿದಾಗ ಏನಾಗುತ್ತೆ? ನಿಜವಾದ ನೋವು ನಿವಾರಕ ತೈಲಗಳು ಉರಿಬಾರ್ದು. ನಿಜವಾದ ನೋವು ನಿವಾರಕ ತೈಲಗಳು ಯಾವುದೋ ಹಾನಿಯನ್ನ ಉಂಟು ಮಾಡಬಾರ್ದು. ನಿಜವಾದ ನೋವು ನಿವಾರಕ ತೈಲಗಳು ಆ ಜಾಗಕ್ಕೆ, ತೈಲ ಅಂತ ಏನಕ್ಕೆ ಹೆಸರಿದೆ ಅಂದ್ರೆ ನುಣುಪಾಗಿ ಜಾರಿ ಆ ಜಾಗವನ್ನು ರಕ್ಷಿಸ್ತಕ್ಕಂತಹ ಆಯುರ್ವೇದಿಕ್ ಪ್ರಾಪರ್ಟೀಸ್ ನ ಎಣ್ಣೆ ಒಳಗೆ ಆಡ್ ಮಾಡಿದಾಗ ನಮ್ಮ ಚರ್ಮದ ಸಣ್ಣ ರಂಧ್ರಗಳಿಂದ ಆ ಭಾಗಕ್ಕೆ ತಲುಪಿ ಆ ಭಾಗದ ಶಕ್ತಿಯನ್ನ ಬಲವರ್ಧನೆ ಮಾಡತಕ್ಕಂತಹ ಎಣ್ಣೆ ಒಳಗೆ ಇವ್ರು ಉರಿಯೋದಾಕಿದ್ರೆ ಇನ್ನು ಇದು ಉರಿತಾ ಇರೋ ಬೆಂಕಿ ತುಪ್ಪ ಸುಡ್ದಂಗಿರುತ್ತೆ. ಸೊ ನಾವು ಆ ಕಾನ್ಸೆಪ್ಟ್ ನ ಬ್ರೇಕ್ ಮಾಡಿದ್ವಿ. ಜಾಯಿಂಟ್ ಪೇನ್ ಅಂತ ಬಂದಾಗ ಬೇರೆಯವ್ರ ತರ ಮಾರ್ಕೆಟಿಂಗ್ ಮಾಡೋಕ್ಕೋಸ್ಕರ ಕಡಿಮೆ ರೇಟಲ್ಲಿ ಉರಿಯೋ ಅಂತ ಎಣ್ಣೆಗಳನ್ನ ಮಾಡಕ್ಕೆ ನಮಗೆ ಇಷ್ಟ ಆಗಲಿಲ್ಲ. ಕಂಪ್ಲೀಟ್ ನಾವಿದನ್ನ ಸ್ಟಡಿ ಮಾಡಿದ್ವಿ. ಯಾಕೆ ಹಿಂಗಾಗುತ್ತೆ? ಈಗ ನಾನು ಹೇಳಿದ್ನಲ್ಲ, ಅರ್ಥ ನೀವು ಕೇಳಿ, ಯಾರಿಗಾರ ಜಾಯಿಂಟ್ ಪೇನ್ ಇರೋರು ಈ ವಿಡಿಯೋ ನೋಡ್ಲಿ. ನನಗೆ ಮೈ ಕೈ ನೋವು, ಕಾಲು ನೋವು, ಅವನಿಗೆ ಗೊತ್ತೇ ಇಲ್ಲ ನಾನು ತಿಂತಾರ ಆಹಾರದಿಂದ ನಾನು ಹಿಂಗೆ ಮಾಡ್ಕೊಂಡು ಕೂತಿದ್ದೀನಿ. ಅತ್ಯಂತ ಹೆಚ್ಚು ಕಾಂಪ್ಲಿಕೇಟೆಡ್ ಫುಡ್ ತಿಂತಿರ್ತಾರ ಅವ್ರು. ಓಕೆ, ಈಗ ನಾವು ತುಂಬಾ ಹೇಳ್ತೀವಿ ಈ ರೊಮೆಟೈಡ್ ಅರ್ಥರೈಟಿಸ್ ಅಂತ ಹೇಳಿ, ಕೈ ಕಾಲೆಲ್ಲ ಹಿಂಗೆ ಸೊಟ್ಟಗಾಗುತ್ತೆ. ಎಷ್ಟು ಸಂಶೋಧನೆ ಸ್ಟಿಲ್ ನಡೀತು. ಲಾಸ್ಟಿಗೆ ಹೇಳಿದ್ರು ಅವರ ಲೈಫ್ ಸ್ಟೈಲ್ ಚೇಂಜ್ ಆಗಿದ್ಕೆ, ಆಹಾರ ಅಭ್ಯಾಸ ಚೇಂಜ್ ಆಗಿದ್ಕೆ ಮೇದ ಕಾರಣ. ಅದಕ್ಕೆ ಪರಿಹಾರನೇ ಇಲ್ಲ ಅಣೆ. ಅದು ನೀವು ಆಹಾರ ಅಂತ ಹೇಳ್ತಿದ್ರಿ, ಈಗ ಸಿಗ್ಲಾರ್ದವ್ರದ್ದು ಬೇರೆ, ಕರೆಕ್ಟಾಗಿ ಅವ್ರಿಗೆ ಅವೈಲೇಬಲ್ ಸಿಗುತ್ತೆ ಅಂದ್ರೆ ಏನು ಆಹಾರ ತಗೋಬೇಕು ಸರ್? ಹಾಗಾದ್ರೆ ಸರ್, ಸರಿಯಾಗಿ ಸಿಗುತ್ತೆ ಅನ್ನೋದೇನಿದೆ, ಫುಲ್ಲಿ ಇವತ್ತು ನಾನು
100% ನ್ಯಾಚುರಲ್ ಫುಡ್ ತಿಂತೀನಿ ಅನ್ನೋದೇ ದೊಡ್ಡ ಸುಳ್ಳು. ನಾನು ಇಲ್ಲಿ ಕುತ್ಕೊಂಡು ಕ್ಯಾಮ್ರಾದ ಮುಂದೆ ಹೇಳ್ಬಿಡ್ತೀನಿ. ಹೆಂಗ್ ತಿಂತೀರಾ? ಓಪನ್, ಇಟ್ಸ್ ಅ ಓಪನ್ ಚಾಲೆಂಜ್. ಕೆನ್ ಇಟ್ ಪಾಸಿಬಲ್? ನಾಟ್ ಪಾಸಿಬಲ್. ಸೊ ಅವಾಗ ನಾನು ಸಿಗದೆ ಇರೋದನ್ನ ಅರೇಂಜ್ ಮಾಡ್ಕೊಂಡು ತಿನ್ಬೇಕಾಗತ್ತೆ. ಓಕೆ, ಅದನ್ನ ಮಾರ್ಪಾಡು ಮಾಡ್ಕೋಬೇಕಾಗತ್ತೆ. ಅದ್ರ ಪ್ರಯತ್ನನ ಸ್ವದೇಶಿ ದಿಶಾದವ್ರು ನಾವು ಮಾಡ್ತಾ ಇದೀವಿ. ಎಕ್ಸಾಂಪಲ್, ಈ ನೀವೇನಕ್ಕೆ ಸರ್ ವರ್ಜಿನ್ ಕೊಕೊನಟ್ ಆಯಿಲ್ ಎಲ್ಲದಕ್ಕೂ ವಿಡಿಯೋದಲ್ಲಿ ಇಟ್ಕೊಂಡು ಕೂತಿದ್ದೀರಾ ಅಂತಂದ್ರೆ, ವಿ ಮೇಡ್ ದಿಸ್ ಆರ್ಥೋ ಜಾಯಿಂಟ್ ಕೇರ್. ಇದರಲ್ಲಿ ಬಳಸಿರೋ ಔಷಧಿಗಳನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಕ್ 3 ಎಪಿಸೋಡ್ ಆಗುತ್ತೆ, ಬಟ್ ನಾನು ಕ್ವಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಏನಕ್ಕೆ ಈ ತರ ನೀವು ಈ ಕಾಂಬಿನೇಷನ್ ಆಯಿಲ್ ಜೊತೆ ಕೊಡ್ತೀರಾ ಅಂದ್ರೆ, ಫಸ್ಟ್ ನಿನ್ನ ದೇಹ ಶುದ್ಧಿ ಆಗ್ಬೇಕು, ನಿನ್ನ ಹೊಟ್ಟೆಯ pH ನಾರ್ಮಲ್ ಆಗ್ಬೇಕು, ನಿನ್ನ ಕರುಳು ಯಥಾಸ್ಥಿತಿಗೆ ಮಾಡಬೇಕು. ಕರುಳಿಗೂ ನಿನ್ನ ಸಂಧಿವಾತಕ್ಕೂ ಸಂಬಂಧ ಇದೆ, ನೇರ ಬೀಗ್ರು ಇಬ್ರು. ಫಸ್ಟ್ ಕರುಳನ್ನ ರೆಡಿ ಮಾಡೋಣ ಫಸ್ಟ್. ದೆನ್ ಅಲ್ಲಿ ಬ್ಯಾಕ್ಟೀರಿಯಾ ಉತ್ಪತ್ತಿನೇ ನಿಲ್ಲಿಸ್ಬಿಡೋಣ. ಕೆಟ್ಟ ಬ್ಯಾಕ್ಟೀರಿಯಾಗಳ pH ನ ದಮನ ಮಾಡಿ ನಿನ್ನಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸಿ ಆ ಬ್ಯಾಕ್ಟೀರಿಯಾಗಳನ್ನ ಒಡೆಯುವಂತ ಒಳ್ಳೆ ಬ್ಯಾಕ್ಟೀರಿಯಾನ ನಿನ್ನ ದೇಹದೊಳಗೆ ಸೃಷ್ಟಿ ಮಾಡೋಣ ಫಸ್ಟ್. ದೆನ್ ಏನಾಗುತ್ತೆ, ಆವಾಗ ಅಲ್ಲಿಗೆ ಒಂದು ನ್ಯಾಚುರಲ್ ಆಗಿ ಸಸ್ಯಗಳಿಂದ ತಯಾರಿಸಿರ್ತಕ್ಕಂತಹ ಈ ನ್ಯೂಟ್ರಾಸಿಟಿಕಲ್ಸ್ಗಳು ಹೋದಾಗ ಆ ಡ್ಯಾಮೇಜು ರಿಕವರಿ ಆಗುತ್ತೆ. ದೆನ್ ನೀನು ಆಚೆಗಡೆಯಿಂದ ಹಚ್ಚಬೇಕಲ್ವಾ, ವರ್ಜಿನ್ ಕೊಕೊನಟ್ ಆಯಿಲ್ಗೆ ಗಿಡಮೂಲಿಕೆಗಳನ್ನ ಆ್ಯಡ್ ಮಾಡಿ ಕೊಟ್ಟಿರ್ತಕ್ಕಂಥ ಈ ನೋವಿನ ಎಣ್ಣೆನ ಹೊರಗಿಂದ ಹಚ್ಚಕ್ಕೆ ಸ್ಟಾರ್ಟ್ ಮಾಡು. ಬೆಳಗ್ಗೆ ಎದ್ದು ವರ್ಜಿನ್ ಕೊಕೊನಟ್ ಆಯಿಲ್ ಕುಡಿ, ಈ ಎಣ್ಣೆನ ಹಚ್ಚು. ಇದು ಉರಿಯಲ್ಲ, ನೀವಿಷ್ಟ ಅರ್ಥ ಮಾಡ್ಕೋಬೇಕು. ಹಚ್ಬಿಟ್ಟು ನೀವು ಡಿಸೈಡ್ ಮಾಡಬಾರ್ದು, ಇದೇನು ಉರಿತಾ ಇಲ್ಲಲ್ಲೇ, ಇದೇನು ಪವರ್ ಇಲ್ಲ, ಇದನ್ನೇ ಕನ್ಫ್ಯೂಷನ್. ನೀನು ಹಚ್ಚಿ ಉರಿತಿದ್ದಂಗೆನೆ ಅದು ಕೆಲಸ ಮಾಡಲ್ಲ, ಅದು ತಲುಪುತ್ತೆ ಒಳಗೆ. ಒಂದು 10 to 15 days ಅಲ್ಲೇ ನಿನಗೆ ಎಂತ ನೋವಿಂದ ಬೇಕಾದ್ರೂ ಶಮನ ಸಿಗುತ್ತೆ. ಈ 3ನ್ನ ನಿರಂತರವಾಗಿ ಕಾಂಬಿನೇಷನ್ ಅಲ್ಲಿ ಬಳಸಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಅದನ್ನ ಹಚ್ಚೋದು ಯಾವಾಗ? ಇದು ಟ್ಯಾಬ್ಲೆಟ್ ಹಚ್ಚೋದು ಯಾವಾಗ ಬೇಕಾದ್ರೆ ಅವ್ರ ಕಂಫರ್ಟ್ ಆದ ಟೈಮಲ್ಲಿ ಹಚ್ಬಹುದು. ವರ್ಜಿನ್ ಕೊಕೊನಟ್ ಆಯಿಲ್ ನಾನು ಹಲವಾರು ಎಪಿಸೋಡ್ ಅಲ್ಲಿ ಹೇಳಿದ್ದೀನಿ, ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲ್ ಕುಡಿಬೇಕು ಮತ್ತೆ ರಾತ್ರಿ ಖಾಲಿ ಹೊಟ್ಟೆಲ್ ಕುಡಿಬೇಕು. ಯಾಕೆಂದ್ರೆ ಕ್ಲೆನ್ಸ್ ಮಾಡಬೇಕು, ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಸಿಗಬೇಕು, ಎಕ್ಸ್ಪೆಷಲಿ ಗಟ್ ಕ್ಲೀನ್ ಆಗಬೇಕು, ನಮ್ಮ ಕರುಳು ಶುದ್ಧ ಆಗಬೇಕು. ಕರುಳು ಶುದ್ಧ ಆಗಿ ಮತ್ತೆ ಬ್ಯಾಕ್ಟೀರಿಯಾಗಳು, ಕೆಟ್ಟ ಬ್ಯಾಕ್ಟೀರಿಯಾಗಳು ಪ್ರೊಡ್ಯೂಸ್ ಆಗಬಾರದು. ಅದನ್ನು ವರ್ಜಿನ್ ಕೊಕೊನಟ್ ಆಯಿಲ್ ಕೇರ್ ಮಾಡುತ್ತೆ. ಇನ್ನ ಇದರಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದಷ್ಟು ಸರಣಿಗಳನ್ನ ನಾವಿದರಲ್ಲಿ ಆಡ್ ಮಾಡಿದ್ದೀವಿ. ಕೊಲಾಜಿನ್, ಒಲಾಜಿನ್, ಸಸ್ಯ ರೀತಿಯಾಗಿರ್ತಕ್ಕಂಥದ್ದು ಏನ್ ಇನ್ಸ್ಟೆಂಟ್ ಆಗಿ ನಿನಗಲ್ಲಿ ಬಿಲ್ಡ್ ಆಗಬೇಕು ಜಾಯಿಂಟ್ ಅಲ್ಲಿ. ಅಂಡ್ ಕ್ಯಾಲ್ಸಿಯಂ ಅಬ್ಸರ್ಪ್ಷನ್ ಜಾಸ್ತಿ ಆಗಬೇಕು. ಪೆಪ್ಪರಿನ್ ಅನ್ನ ಇದಕ್ಕೆ ಆಡ್ ಮಾಡಿದ್ದೀವಿ. ಅಂಡ್ ನಿನಗೆ ಬೇಕಾದಂತಹ ಸಸ್ಯ ಮೂಲಗಳು ಯಾವ ನಿನ್ನ ಮೂಳೆಯನ್ನ ಮತ್ತು ಮಾಂಸಖಂಡಗಳನ್ನ ಬಲವರ್ಧನೆ ಮಾಡ್ತಾವೋ ಆ ತರ ಸರಿಸುಮಾರು 20ಕ್ಕಿಂತ ಹೆಚ್ಚು ಸಸ್ಯಗಳ ಅಂಶವನ್ನ ಇದಕ್ಕೆ ಆಡ್ ಮಾಡಿದೀನಿ. ಹೇಳ್ರಿ, ಇದನ್ನ ನನಗೆ ಆಹಾರದಲ್ಲಿ ಯಾವ್ದ್ರಿಂದ ಕೊಡ್ಬೇಕು ನಾನು ನಿಮ್ಗೆ? ಅದನ್ನ ತರದಾರು ಹಿಂಗೆ, ಕೊಡದಾರು ಹಿಂಗೆ. ಕೊಟ್ಟರು ಕೂಡ ನೀನು ಆಹಾರದ ರೂಪದಲ್ಲಿ ತಗೊಂಡಾಗ ಅದನ್ನ ಬೇಯಿಸ್ತೀಯ, ಅದನ್ನ ಒಗ್ಗರಣೆಗಾಕಿ ಎಣ್ಣೆಲಿ ಸುಡ್ತೀಯ. ಇದನ್ನೆಲ್ಲ ಮಾಡಿ ನಿನ್ನ ದೇಹಕ್ಕೆ ಆ ಪೋಷಕಾಂಶ ಎಕ್ಸಾಕ್ಟ್ ಆಗಿ ಸಿಗಲ್ವಲ್ಲ. ನಾವು ಅದನ್ನ ಡ್ಯಾಮೇಜ್ ಆಗೋ ರೀತಿಯಲ್ಲಿ ಪ್ರೋಸೆಸ್ ಮಾಡಿ ಈ ಒಂದು ಟ್ಯಾಬ್ಲೆಟ್ ಅಲ್ಲಿ ಅದನ್ನ ಇಟ್ಟಿರೋದ್ರಿಂದ ನೀನು ಕನ್ಸ್ಯೂಮ್ ಮಾಡಕ್ ಸ್ಟಾರ್ಟ್ ಆಗು. ದೆನ್ ಯು ವಿಲ್ ಗೆಟ್ ಬೆಟರ್ ರಿಸಲ್ಟ್. ಆಪರೇಷನ್ ಸ್ಟೇಜ್ ಅಲ್ಲಿ ಇದೆ, ನಿನ್ ಕಾಲ್ ಬೆಂಡ್ ಆಗಿದೆ, ನಿನ್ ಸೊಂಟ ಡ್ಯಾಮೇಜ್ ಆಗಿದೆ, ಆ ತರದಕ್ಕೆ ನೀನ್ ಡಾಕ್ಟರ್ ಹತ್ರಕ್ಕೆ ಹೋಗು, ಟ್ರೀಟ್ಮೆಂಟ್ ತಗೋ. ಯಾವ್ಯಾವ ಸಣ್ಣ ಸಣ್ಣ ಮೈಕೈ ನೋವು ಈಗ ಪ್ರಾರಂಭ ಆಗುತ್ತೆ ಅಂತ ಅನ್ನಿಸ್ತಾ ಇದೆ, ಸಣ್ಣ ಪುಟ್ಟ ನೋವಿದೆ, ಅಂಡ್ ನನಗೆ ಕೈ ಲಟ್ ಅನ್ನತ್ತೆ, ನೋವಂತೆ, ನನಗೆ ಆಪರೇಷನ್ ಖರ್ಚು ಮಾಡೋಷ್ಟು ದುಡ್ಡಿಲ್ಲ, 5 ಲಕ್ಷ 6 ಲಕ್ಷ 2 ಲಕ್ಷ. ಅಂಡ್ ಆಪರೇಷನ್ ಆದ್ಮೇಲೂ ಕೂಡ ಈ ಸಮಸ್ಯೆ ಬಗೆಹರಿದೆ ಹೋದ್ರೆ ಇನ್ನಷ್ಟು ಸಮಸ್ಯೆಗಳು ಬರ್ತವೆ. ಫಸ್ಟ್ ನಿನ್ನ ಬ್ಯಾಕ್ಟೀರಿಯಾಗಳು ಸರಿ ಆಗ್ಬೇಕು. ಅದಕ್ಕೆಲ್ಲ ನನಗೆ ನ್ಯಾಚುರಲ್ ಆಗ್ಬೇಕು ಅಂದ್ರೆ ನೀನು ಇದರಲ್ಲಿ ಮುಂದುವರಿಯೋದು ಅತ್ಯವಶ್ಯಕ ಅಂತ ನಾನು ಹೇಳಕ್ಕೆ ಇಷ್ಟ. ಈಗ ಆಲ್ರೆಡಿ ಆಪರೇಷನ್ ಆಗಿದೆ, ನಡೀತಾ ಇದೆ, ಬಳಸ್ಬೋದು, 100% ಬಳಸ್ಬೋದು, ಅದನ್ನ 100% ಬಳಸ್ಬೋದು. ತುಂಬಾ ಸಿಂಪಲ್ ಇದೆ. 15 days ಅಲ್ಲಿ ರಿಸಲ್ಟ್ ಸಿಗುತ್ತೆ. ಅಂಡ್ ನಾವಿಲ್ಲಿ ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ, ಇದನ್ನ 10 ಬಾಟ್ಲು ತಗೋ, 21 ಬಾಟ್ಲು ಕಳಿಸ್ಕೊಡ್ತೀವಿ. ಸರ್, ಒಂದು ಸಣ್ಣದು 100 ರೂಪಾಯಿಂದ ಆರ್ಡರ್ ಮಾಡಿದ್ರು ನಾವು ಕಳಿಸ್ಕೊಡ್ತೀವಿ. ಯಾಕೆಂದ್ರೆ ನಮ್ಮ ಉತ್ಪನ್ನಗಳ ಮೇಲೆ ನಮಗೆ ಕಾನ್ಫಿಡೆಂಟ್ ಇದೆ. 15 ದಿನ ಬಳಸಿದ್ಮೇಲೆ ಯು ಆರ್ ದ ಡಿಸಿಷನ್ ಮೇಕರ್ ಮಾಡ್ತೀನಿ. ನಿನಗೆ ಗೊತ್ತಾಗುತ್ತೆ, ರಿಲ್ಯಾಕ್ಸ್, ಎಸ್
ಇವರು ಸುಮ್ನೆ ಸಜೆಸ್ಟ್ ಮಾಡ್ತಾ ಇಲ್ಲ. ಪೈನ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ತಗೋ ಇದು ನನ್ನ ಪೈನ್ ಕ್ರೀಮ್. ಹೆಂಗ್ ಹೋಗುತ್ತೆ? ಫಸ್ಟ್ ಕ್ಯಾಮ್ರಾದ ಮುಂದೆ ಕುತ್ಕೊಂಡು ನಾನು ಈ ಪೈನ್ ಸ್ಟಾರ್ಟ್ ಆಗಿದ್ದೆ ಯಾಕೆ ಅಂತ ಸ್ಟೋರಿ ಗೊತ್ತಿರ್ಬೇಕು, ನನಗೆ ಗೊತ್ತಿರಬೇಕು. ಒಂದು ಉತ್ಪನ್ನ ಮಾಡೋದ್ಕಿಂತ ಸಮಸ್ಯೆ ಪ್ರಾರಂಭಗಳು, ಸಮಸ್ಯೆ ಉಗಮವಾಗೋದು, ಸಮಸ್ಯೆಯ ಎಲ್ಲ ವಿಚಾರಗಳು ನಿನಗೆ ಆಳವಾಗಿ ಗೊತ್ತಿದ್ರೆ ಸೊಲ್ಯೂಷನ್ ಆಳವಾಗಿ ಕೊಡ್ತೀಯ. ವಿಚಾರನೇ ಗೊತ್ತಿಲ್ಲ, ತಗೋ ಈ ಕ್ರೀಮ್ ಹಚ್ಕೋ, ಹೆಂಗ್ ಆಗ್ಬಿಡುತ್ತದ್ರಣ. ಯಾಕೆ ನೀ ಪಾಸಿಬಲ್ ನೀ ಕ್ರೀಮ್ ಹಚ್ಚದೆ ಸಾಧ್ಯನೇ ಇಲ್ಲ. ಫಸ್ಟ್ ಒಳಗಿಂದ ಹೊರಗಿಂದ ಇದು ಪ್ರೊಟೆಕ್ಷನ್ ಸ್ಟಾರ್ಟ್ ಆಯ್ತಾ, ನೀನು ಅದ್ಭುತವಾಗಿ. ಅಂಡ್ ವಿಟಮಿನ್ K2 ಇರ್ಬೋದು, ವಿಟಮಿನ್ D3 ಇರ್ಬೋದು, ಒಂದು ದೊಡ್ಡ ರಿಚ್. ಈಗ ನಾನು ಇದ್ರದ್ದು ಇಂಗ್ರೀಡಿಯೆಂಟ್ಸ್ ಹೇಳಕ್ ಹೋದ್ರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಬಟ್ ಬಸ್ ನೋಡಿ, ಇದ್ರ ಮೇಲೆ ಕ್ಲೀನ್ ಆಗಿ ಮೆನ್ಷನ್ ಮಾಡಿದೀವಿ ಯಾವ ಇಂಗ್ರೀಡಿಯೆಂಟ್ಸ್ ಇಂದ ನಿನಗೆ ಗುಗ್ಗುಲು ಎಕ್ಸ್ಟ್ರಾಕ್ಷನ್ ಇರ್ಬೋದು, ವೈಟ್ ವಿಲ್ಲೋ ಟ್ರೀ ಎಕ್ಸ್ಟ್ರಾಕ್ಷನ್ ಇರ್ಬೋದು. ಈಗ ಕೇಳೇ ಇಲ್ಲ ವೈಟ್ ವಿಲ್ಲೋ ಟ್ರೀ ಅಂದ್ರೆ ಏನು. ಆಕ್ಚುಲಿ ನಿನ್ನ ನರಮಂಡಲವನ್ನ, ಅಂದ್ರೆ ಯಾವ ಮಾಂಸಖಂಡದ ನರಮಂಡಲಗಳು ಬರ್ತವೋ ಅದನ್ನ ಸ್ಟ್ರೆಂತ್ ಮಾಡಿ ಗಟ್ಟಿಯಾಗುತ್ತೆ ಗೊತ್ತಾ. ನಮ್ಮ ಸ್ನಾಯುಗಳು ಗಟ್ಟಿಯಾಗಿ ಸಟತ್ಕಂತವಲ್ಲ, ಅದು ಗಟ್ಟಿ ಆದಂಗೆ ಫ್ಲೆಕ್ಸಿಬಲ್ ಮಾಡ್ತಕ್ಕಂಥ ಒಂದು ಟ್ರೀ ಎಕ್ಸ್ಟ್ರಾಕ್ಷನ್. ಇದು ಹೇಗೆ ಕೊಡೋದು ನಾವು ಆಹಾರದಲ್ಲಿ? ಇದನ್ನ ಸಂಶೋಧನೆ ಮಾಡಿ ಈ ಒಂದು ಬಾಟ್ಲಿಂದ ನಿಮಗೆ ಕೊಡ್ತೀವಿ. ಇದರಿಂದ ಯಾವುದು ಸೈಡ್ ಎಫೆಕ್ಟ್ ಅಲ್ಲ. ಇಟ್ಸ್ ಅ ಫುಡ್ ಅನ್ನ ಸಂಕೀರ್ಣಗೊಳಿಸಿ ಕೊಟ್ಟಿರೋದು. 15 days ರಿಸಲ್ಟ್ ಬಂತ, ದೆನ್ ಯು ಡಿಸೈಡ್ ಇಟ್ ಅಂಡ್ ಕಂಟಿನ್ಯೂ ಇಟ್. ಅಷ್ಟೇ. ಕಂಟಿನ್ಯೂ ಆಯ್ತಾ, ಅದ್ಭುತವಾಗಿ ರಿಸಲ್ಟ್ ಬಂತ, ಎಸ್ ನಿಮ್ಮಂತ ಸಮಸ್ಯೆ ಇರೋರು ಸಾವಿರಾರು ಜನ ಇದ್ದಾರೆ, ಕರೆ ಮಾಡಿ ನಮ್ಮ ಜೊತೆ ಸೇರ್ಕೊಳ್ಳಿ. ಇದೊಂದು ಉದ್ಯಮಕ್ಕೆ ನೀವು ಸೇರ್ಕೋಬಹುದು. ಓಕೆ. ಎಷ್ಟು ಸರ್ ಇದು? 1200. ನಿಮ್ದೆಲ್ಲದು 1200 ಇಟ್ಟಿದ್ದೀರಿ. ಅದು ಇದು ಆಯಿಲ್ ಸೇಮ್. ಇದು ಆಯಿಲ್ ರೀ, ಇದು 293. 293. ಇದು ಎರಡು ತಗೋಬೇಕು, ತಗೊಂಡು ಅವ್ರ ಇಷ್ಟ. ಎಕ್ಸಾಂಪಲ್ ನಾನು ಆಯಿಲ್ ಹಚ್ಚಲ್ಲ ಸರ್, ನಾನು ಟ್ಯಾಬ್ಲೆಟ್ ನುಂಗ್ತೀನಿ. ಎಸ್ ಯು ಕ್ಯಾನ್ ಗೋ ವಿತ್ ದಟ್. ಅಂಡ್ ವಿತ್ ವರ್ಜಿನ್ ಕೊಕೊನಟ್ ಆಯಿಲ್. ನಾವಿಲ್ಲಿ ಏನಕ್ಕೆ ವಿತ್ ವರ್ಜಿನ್ ಕೊಕೊನಟ್ ಆಯಿಲ್ ಹೇಳ್ತಿದೀವಿ? ಸಿಂಪಲ್, ನಾವು ನಿನ್ನನ್ನ ಈ ಕ್ಷಣಕ್ಕೆ ಬಗೆಹರಿಸಕ್ಕಲ್ಲ, ಶಾಶ್ವತವಾಗಿ ಬಗೆಹರಿಸೋ ಮಾತಾಡ್ತಾ ಇದೀವಿ. ಅದಕ್ಕೆ ಈ ವಿಚಾರದಲ್ಲಿ ಸಮಸ್ಯೆಗಳನ್ನ ಮಾತಾಡ್ತಾ ಇದೀವಿ, ಪರಿಹಾರನ ತುಂಬಾ ತೀಕ್ಷ್ಣವಾಗಿ ಪವರ್ಫುಲ್ ಆಗಿ ನಾವು ನಿಮ್ಗೆ ಹೇಳಕ್ ಪ್ರಯತ್ನ ಪಡ್ತಾ ಇದೀವಿ. ಇಂದಾಗ ಇದು ಒಂದು, ನೀನು ಇಷ್ಟು ನಡಿಬೇಕು ನಿನ್ನ ದೇಹದಲ್ಲಿ, ಇಷ್ಟು ನಡೆದಾಗ ಯು ವಿಲ್ ಗೆಟ್ ರಿಯಲ್ ಬೆನಿಫಿಟ್ಸ್. ಎಕ್ಸಾಂಪಲ್, ಬೆಳಗ್ಗೆ ಎದ್ರೆ ನಿನ್ನ ರಿಕ್ವೈರ್ಮೆಂಟ್ ನ ಫುಲ್ಫಿಲ್ ಮಾಡುತ್ತೆ ವರ್ಜಿನ್ ಕೊಕೊನಟ್ ಆಯಿಲ್. ಇಡೀ ದೇಹ ಖಾಲಿ ಹೊಟ್ಟೆಗೆ ಅದನ್ನ ಕುಡಿದಾಗ ತಾಯಿ ಹಾಲು ಕುಡಿದಷ್ಟು ಈಸಿಯಾಗಿ ಪ್ರವೇಶ ಆಗುತ್ತೆ, ನಿನ್ನ ದೇಹಕ್ಕೆ ಎನರ್ಜಿ ಸಿಗುತ್ತೆ. 1-2 ಬೆನಿಫಿಟ್ ನಾನಿಲ್ಲಿ ನಿನಗೆ ಒಂದಕ್ಕೆ ಕೇಳ್ತಾ ಇದೀನಿ, ಬಟ್ ಅದು 3 ಬೆನಿಫಿಟ್ ನ ಇಂಡೈರೆಕ್ಟ್ ಆಗಿ ಕೊಡುತ್ತೆ. ಇದು ಜಾಯಿಂಟ್ ಗೇನ್ ತಗೋತೀಯಾ, ನಿನ್ನ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ನಾನಾ ತರದ ಇಂಪ್ರೂವ್ಮೆಂಟ್. ಅದಕ್ಕೋಸ್ಕರ ಈ ಒಂದು ಸೊಲ್ಯೂಷನ್ ನಿಮಗೆ ಅಲ್ಟಿಮೇಟ್ ರಿಸಲ್ಟ್ ನ ಕೊಡುತ್ತೆ. ಓಕೆ, ಅದ್ಭುತ ಸರ್, ಖಂಡಿತ. ಸೊ ಅದ್ಭುತ ತಿಳಿಸ್ಕೊಟ್ರಿ. ನೆಕ್ಸ್ಟ್ ಎಪಿಸೋಡ್ ಏನ್ ಮಾತಾಡೋಣ ಸರ್? ಯಾವ್ದು ಹೇಳ್ತೀರಿ? ನೆಕ್ಸ್ಟ್ ಎಪಿಸೋಡ್